ಏನ್ ಬಿಸಿಲು ಶುರುವಾಗಿದೆ ಗುರು, ಸೀರಿಯಸ್ಲಿ ಈ ವರ್ಷ ಬೆಂಗಳೂರಂತೂ ಉರಿತಿದೆ ನಮ್ಮ KGF ರಾಕಿ ಬಾಯ್ ತರ. ಸೊ ಹಂಗಾಗಿ ಈ ವರ್ಷ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಹೊರಗಡೆ ಹೋದ್ರೆ ಸಾಕು ಏನಾದರೂ ತಣ್ಣ ಕುಡಿಯೋಣ ಅಂತ ಅನ್ನಿಸ್ತಾ ಇರತ್ತೆ. ಹಂಗಾಗಿ ಕುಡಿತೀವಿ, ಹೆಲ್ದಿಯಾಗೆ ಕುಡಿಬೇಕಲ್ವಾ. ಸುಮ್ಮನೆ ಯಾಕೆ ಬೇಡದೇ ಇರೋ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದು ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಕು ಅಂತ ಹೇಳಿ ಇವತ್ತೊಂದು ಸೂಪರ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಈ ಒಂದು ಜಾಗ. ಹಂಗಾಗಿ ನಾನು ಒಂದ್ಸರಿ ಟ್ರೈ ಮಾಡ್ಬೋಣ, ಅದು ಹೇಗಿರುತ್ತೆ ನೋಡೋಣ, ಹಾಗೆ ನಿಮ್ಗೂ ತೋರಿಸೋಣ ಅನ್ನೋದಕ್ಕೋಸ್ಕರ ಈ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಮಾದೇಶ್ ಟೆಂಡರ್ ಕೋಕೋನಟ್ ಅಂತ ನೀವು ಆಲ್ರೆಡಿ ಕೇಳಿರ್ತೀರಾ. ಸೊ ಈ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನೊಂದು ವಿಷಯನ ಮರ್ತೋಗ್ಬಿಟ್ಟಿದ್ದೀನಿ. ಏನ್ ಗೊತ್ತಾ, ಇಂಟ್ರೋನೇ ಕೊಟ್ಟಿಲ್ಲ ಇವತ್ತು ನಾನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ. ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಬನ್ನಿ ಇವತ್ತು ಹೋಗೋಣ. ಹೋಗ್ಬಿಟ್ಟು ತಂಪಾಗಿರುವಂತ ಎಳ್ನೀರನ್ನ ಕುಡ್ಕೊಂಬರೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ಸೊ ಈ ಒಂದು ಮಾದೇಶ್ ಟೆಂಡರ್ ಕೋಕೋನಟ್ ಎಲ್ಲಿದೆ ಅಂತ ಕೇಳಿದ್ರೆ ಬನಶಂಕರಿ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಇದೆ. ಎಳ್ನೀರ್ ಅಂಗಡಿ ಅಂದಿದ ತಕ್ಷಣ ಎಲ್ರಿಗೂ ಅನ್ಸೋದು ಒಂದೇ, ಎಳ್ನೀರ್ ಅಂಗಡಿಯಲ್ಲಿ ಏನಿದೆ ಸ್ಪೆಷಲ್, ನಾರ್ಮಲ್ ಎಳ್ನೀರು ಅಂತ. ಬಟ್ ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಅದರಲ್ಲಿ ನಿಂಬೆಹಣ್ಣು, ಗ್ಲೂಕೋಸು ಮತ್ತೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ನೆಲ್ಲ ಹಾಕೊಡ್ತಾರಂತೆ, ಕಸ್ಟಮೈಸ್ ಮಾಡ್ಕೊಡ್ತಾರಂತೆ. ಬನ್ನಿ ಟೇಸ್ಟ್ ಮಾಡೋಣ ಅದು ಹೇಗಿರುತ್ತೆ ಅಂತ. ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಕುಡಿತಾ ಇರೋದು. ಗ್ಲೂಕೋಸ್ ಹಾಕೊಂಡು ಕುಡಿದಿರೋದು ನೆನಪಿದೆ ನನಗೆ. ಚಿಕ್ಕ ವಯಸ್ಸಲ್ಲಿ ಹುಷಾರಿಲ್ದಾಗ ನಮ್ಮಮ್ಮ ಗ್ಲೂಕೋಸ್ ಹಾಕಿ ಕೊಡ್ತಾ ಇದ್ರು. ಸಾಕತ್ತಾಗಿರೋದು ಟೇಸ್ಟ್. ಅದು ತುಂಬಾ ಇವತ್ತು ಹೋಗಿ ನಾವು ಆ ಸವಿ ತುಪ್ಪ ಅಲ್ಲ ಎಳ್ನೀರನ್ನ ಕುಡ್ಕೊಂಡ್ ಬರೋಣ, ಹೇಗಿರುತ್ತೆ ಅಂತ ನೋಡೋಣ. ನಾನು ಅಲ್ಲಿ ಹೋಗೋವರೆಗೂ ನೀವ್ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ನಾನು ಹೋಗೋವರೆಗೂ ಚಿಕ್ಕದಾಗ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಡ್ ಬಂದ್ಬಿಡಿ. ಜಾಗ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10:30ವರೆಗೂ ತೆಗ್ದಿರುತ್ತೆ. ನೀವು ಎನಿ ಟೈಮ್ ಬಂದು ಇಲ್ಲಿ ನೀವು ಎಳ್ನೀರನ್ನ ಕುಡಿಬಹುದು. ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂದ್ರೆ ಪ್ರೀವಿಯಸ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೆ, ಎಲ್ಲಿ ಕಿಚನ್ ಅಂತ, ನಮ್ಮ ಶೆಟ್ರು ಹೋಟ್ಲು ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದೇ ರೋಡಲ್ಲಿದೆ. ಆ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಸಿಗುತ್ತೆ ನಿಮಗೆ. ಬನ್ನಿ, ಆಲ್ರೆಡಿ ನಾನು ರೀಚ್ ಆಗಿದ್ದೀನಿ. ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಿ ಎಳ್ನೀರು ಕುಡಿಯೋಣ ಇವತ್ತು. ಬನ್ನಿ ಸ್ನೇಹಿತರೆ, ಆಲ್ರೆಡಿ ನಾವು ಅಂಗಡಿ ಹತ್ರ ಬಂದಿದ್ದೀವಿ. ಈಗ ಕುಡಿಯೋಣ. ಇಲ್ಲಿ ಯಾವುದು ಫಾಸ್ಟ್ ರನ್ನಿಂಗ್ ಇರುತ್ತೆ ಅದನ್ನೇ ತಗೋಣ. ಸೊ ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿರುವಂಥ ಎಳ್ನೀರು ಸಿಗುತ್ತೆ ಅಂತ. ಸೊ ಮೊದಲನೇದಾಗಿ ನೀವು ನೋಡಿದ್ರೆ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಮತ್ತು ಲೆಮನ್ನು, ಸಬ್ಜಾ ಸೀಡ್ಸು, ಜಲ್ಜೀರಾ, ಗ್ಲೂಕೋಸು. ನಾನು ಆಗಲೇ ಹೇಳ್ತಿದ್ದೆ ಗ್ಲೂಕೋಸು ನಾನು ಚಿಕ್ಕ ವಯಸ್ಸಲ್ಲಿ ಕುಡಿದಿದ್ದೆ ಅಂತ. ಅದ್ರ ಜೊತೆಗೆ ನಿಮಗೆ ಇನ್ನೊಂದಷ್ಟು ಡಿಫ್ರೆಂಟ್ ಆಗಿರುವಂಥ ಎಳ್ನೀರು ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಹಾಗೆ ರೋಸ್ ಮಿಲ್ಕ್ ಕೂಡ ಸಿಗುತ್ತೆ. ಸೊ ಒಂದು ಪಾನೀಯಗಳಿಗೆ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು ಇದು. ಸೊ ಬನ್ನಿ ಈಗ ನಾವು ಟೇಸ್ಟ್ ಮಾಡೋಣ, ಯಾವುದು ಚೆನ್ನಾಗಿರುತ್ತೆ ಅಂತ ಅವ್ರನ್ನೇ ಕೇಳಿ ಅವ್ರ ಹತ್ರನೇ ತಗೊಂಡು ಆಮೇಲೆ ಕುಡಿಯೋಣ. ಬನ್ನಿ ಇವಾಗ ನಾವು ಎಳ್ನೀರನ್ನ ಕುಡಿಯೋಣ, ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನಾನೀಗ ಸಬ್ಸಾ ಸೀಡ್ಸ್ ಹಾಕ್ಸಿದ್ದೀನಿ. ಸಬ್ಸಾ ಸೀಡ್ಸ್ ಜೊತೆಗೆ ಎಳ್ನೀರು ಹೇಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸಬ್ಸಾ ಸೀಡ್ಸ್ ಹಾಕ್ಸಿರೋದು.
ನಾರ್ಮಲಾಗಿ ನೀವು ಎಳ್ನೀರು ಕುಡಿಯೋದಕ್ಕೂ ಸಬ್ಸಾ ಸೀಡ್ಸ್ ಹಾಕೊಂಡು ಕುಡಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಮಧ್ಯದಲ್ಲಿ ನಿಮ್ಗೆ ಸಬ್ಸಾ ಸೀಡ್ಸ್ ಸಿಗ್ತಾ ಇದ್ರೆ ಅದ್ರ ಟೇಸ್ಟ್ ಒಂಥರ ಇನ್ನು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಸೊ ಇದಕ್ಕೆ ಕಲ್ಸಕ್ಕರೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಕಲ್ಸಕ್ಕರೆ ಕೂಡ ನಾವು ಹಾಕ್ಸ್ಕೊಳ್ಳೋಣ ಒಂದ್ಸರಿ. ಸೊ ನೀವು ನೋಡ್ತಾ ಇರ್ಬೋದು ಕಲ್ಸಕ್ಕರೆ ಕೂಡ ಹಾಕ್ಸ್ಕೊಂಡಿದ್ದೀವಿ ಇವಾಗ. ಸೊ ಸಬ್ಸಾ ಸೀಡ್ಸು ಅದ್ರ ಜೊತೆಗೆ ಕಲ್ಸಕ್ಕರೆ ಹಾಗೆ ಎಳ್ನೀರು, ಸೊ 3 ಟೇಸ್ಟ್ ಮಾಡಿದಾಗ ಹೇಗಿರುತ್ತೆ ನೋಡೋಣ. ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ. ತುಂಬ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ನಾರ್ಮಲ್ ಎಳ್ನೀರು ಕುಡಿಯೋದಕ್ಕೂ ಈ ಥರ ನೀವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಅಂದರೆ ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಕುಡಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಮಿಸ್ ಮಾಡದೆ ಬನ್ನಿ, ಬಂದು ಇಲ್ಲಿ ಎಳ್ನೀರನ್ನ ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಎಳ್ನೀರು ಘಮದ ಜೊತೆ ಈ ಒಂದು ಕಲ್ಸಕ್ಕರೆ ಹಾಕಿದ್ಮೇಲೆ ಅದು ಟೇಸ್ಟೇ ಒಂಥರ ಎನ್ಹಾನ್ಸ್ ಆಗೋಯ್ತು. ಸೊ ನಾನು ಮುಗಿಸಿ ನನಗೆ ಮತ್ತೆ ವೀಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಮ್ಮ ಹತ್ರ ಒಂದು ಎಳ್ನೀರು ಶೇಕ್ ಇದೆ. ಸೊ ಎಳ್ನೀರು ಶೇಕ್ನ ಕೂಡ ನಾವು ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಈ ಒಂದು ಎಳ್ನೀರಲ್ಲಿ ಏನೇನು ಹೋಗಿದೆ ಅಂತ ನೀವು ಕೇಳಿದ್ರೆ, ಎಳ್ನೀರು ಇರುತ್ತೆ, ಹಾಗೆ ಅದರಲ್ಲಿ ಬರುವಂಥ ಕೊಬ್ಬರಿ, ಸ್ವಲ್ಪ ಕಲ್ಸಕ್ಕರೆ, ಅದ್ರ ಜೊತೆಗೆ ಸ್ವಲ್ಪ ಗ್ಲೂಕೋಸ್ ಕೂಡ ಮಿಕ್ಸ್ ಮಾಡಿರ್ತಾರೆ. ಸೊ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಈಗ. ಸೊ ಇದು ನೀವು ಕುಡಿದ ತಕ್ಷಣ ಫಸ್ಟು ನಿಮಗೆ ಆ ಒಂದು ಎಳ್ನೀರಲ್ಲಿರುವಂಥ ಕೊಬ್ಬರಿ ಏನಿರುತ್ತೆ ಅದ್ರ ಫ್ಲೇವರ್ ಫಸ್ಟ್ ಸಿಗುತ್ತೆ. ಆಮೇಲೆ ಲೈಟಾಗಿ ನಿಮಗೆ ಆ ಸ್ವೀಟ್ನೆಸ್ಸು, ಅದ್ರ ಜೊತೆಗೆ ಎಳ್ನೀರಲ್ಲಿ ಸಿಗುವಂಥ ಒಂದು ಘಮ, ಈ ಒಂದು ಜ್ಯೂಸಲ್ಲಿ ಆ ಸ್ವೀಟ್ನೆಸ್ ಆ್ಯಡ್ ಮಾಡ್ತಾ ಇರೋದೊಂದು ಕಲ್ಸಕ್ಕರೆ ಹಾಗೆ ಗ್ಲೂಕೋಸ್. ಸೂಪರ್ ಆಗಿದೆ. ಇದನ್ನು ಖಾಲಿ ಮಾಡಿ ಮತ್ತೆ ನಿಮಗೆ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾಯಿರಿ. ಸ್ನೇಹಿತರೆ ನೋಡಿದ್ರಲ್ಲ, ಎಳ್ನೀರು ಅಂಗಡಿಯ ವೀಡಿಯೋನ ನಿಮಗೆ ತೋರಿಸ್ದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ನಿಮ್ಗೆ ಹೇಳ್ಬೇಕು. ಇಲ್ಲಿ ಇವಾಗ ನಾನು ಎಳ್ನೀರು ಕುಡಿಬೇಕಾದ್ರೆ ಅವ್ರ ಹತ್ರ ಮಾತಾಡಿಸ್ತಿದ್ದೆ, ಅವ್ರನ್ನ ನಾನು ಕೇಳ್ತಿದ್ದೆ, ನೀವು ಬಂದು ಸ್ವಲ್ಪ ಮಾತಾಡಿ ಜನಗಳಿಗೆ ನಿಮ್ಮ ಅಂಗಡಿ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಅವರು ನಾರ್ಮಲ್ ಆಗಿ ಬಂದು ಮಾತಾಡೋದಕ್ಕೆ ಭಯ ಬೀಳ್ತಿದ್ದಾರೆ. ಯಾಕೆ ಅಂತ ನಾನು ಕೇಳಿದೆ. ನಾನು ಅನ್ಕೊಂಡೆ ಮೋಸ್ಟ್ಲಿ ಕ್ಯಾಮ್ರಾ ಕಾನ್ಷಿಯಸ್ ಆಗಿರ್ತಾರೆ, ಅದಕ್ಕೆ ಮಾತಾಡ್ತಿಲ್ವೇನೋ ಅಂತ ನಾನು ಅನ್ಕೊಂಡೆ. ಬಟ್ ಆ್ಯಕ್ಚುಲಿ ಅವರು ಕ್ಯಾಮ್ರಾ ಕಾನ್ಷಿಯಸ್ ಆಗಿಲ್ಲ, ಅವ್ರಿಗೆ ಭಯ ಶುರುವಾಗಿದೆ. ಏನು ಅಂದರೆ ಇಲ್ಲಿ ತುಂಬ ಜನ ಬಂದು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಸೊ ಎಲ್ಲಿ ಅವ್ರಿಗೆ ಅವರು ರೋಡ್ ಸೈಡ್ ಫುಟ್ಪಾತಲ್ಲಿ ಅವರು ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾರಾದರೂ ಬಂದು ಪ್ರಾಬ್ಲಮ್ ಮಾಡಿಬಿಡ್ತಾರೇನೋ ಅನ್ನೋ ಒಂದು ಭಯದಿಂದ ಅವ್ರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಭಯ ಬೀಳ್ತಿದ್ದಾರೆ. ಸೊ ಯಾರು ಈ ಸರ್ಕಾರದವ್ರಾಗಿರ್ಬೋದು, ಪೊಲೀಸವ್ರಾಗಿರ್ಬೋದು, ಯಾರೇ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರನ್ನ ಕೇಳ್ಕೊಳ್ಳೋದೊಂದೇ, ನೋಡಿ ಅವ್ರು ಯಾರು ತಲೆ ಹೊಡಿತಿಲ್ಲ, ಯಾರಿಗೂ ಮೋಸ ಮಾಡ್ತಿಲ್ಲ. ಕಷ್ಟಪಟ್ಟು ಎಳ್ನೀರು ತಂದು ಅವ್ರದ್ದೊಂದು ಯೂನಿಕ್ ಸ್ಟೈಲಲ್ಲಿ ಒಂದು ಎಳ್ನೀರನ್ನ ಮಾರ್ತಿದ್ದಾರೆ. ಅವ್ರೇನೋ ಒಳ್ಳೇದು ಮಾಡ್ತಿದ್ದಾರೆ ಅಂದಮೇಲೆ ಅವ್ರು ಯಾರಿಗೂ ಏನೋ ಹಾನಿ ಮಾಡ್ತಿಲ್ಲ ಅಂದಮೇಲೆ ಫುಟ್ಪಾತಲ್ಲಿ ಅವ್ರು ಇಟ್ಕೊಂಡಿದ್ರು ಕೂಡ ದಯವಿಟ್ಟು ಅವ್ರಿಗೆ ಯಾವುದೇ ರೀತಿ ಅದರ ತೊಂದರೆ ಕೊಡಬೇಡಿ. ಅವರು ಚೆನ್ನಾಗಿ ಅವ್ರ ಬಿಸ್ನೆಸ್ ಆಗಲಿ, ಅವ್ರು ಬೆಳಿಬೇಕು ಅಂತ ಬಂದಿರ್ತಾರೆ ಬೇರೆ ಊರುಗಳಿಂದ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಗೊತ್ತಾಯ್ತು ಅವರು ತಮಿಳಿಯನ್ಸ್ ಅಂತ. ಎಲ್ಲಿಂದ ನಾನು ಬರಲಿ, ಬಟ್ ಅವ್ರ ಜೀವನ ಕಟ್ಕೋತಾ ಇದ್ದಾರೆ ಇಲ್ಲಿ, ಅವ್ರು ಚೆನ್ನಾಗಿ ಬದುಕ್ತಿದ್ದಾರೆ ಅಂದಮೇಲೆ ಅವ್ರನ್ನ ಬೆಳೆಸೋದು ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ ಜೊತೆಲಿ ಇದ್ಕೊಂಡು. ನನಗೆ ಗೊತ್ತಿಲ್ಲ ಇದನ್ನ ನಾನು ಹೇಗೆ ಹೇಳಬೇಕು ನಿಮಗೆ. ಐ ಮೀನ್ ನಾನು ನಾರ್ಮಲಾಗಿ ಹೇಗೆ ವಿಡಿಯೋ ಮಾಡ್ತೀನಿ ಆ ಥರ ಆಗಲೇ ಇಲ್ಲ ಈ ವಿಡಿಯೋ. ನಾನಲ್ಲಿ ಎಳ್ನೀರು ಕುಡಿಬೇಕಾದ್ರೂ ಕೂಡ ಅಷ್ಟೇ, ಅವ್ರು ಅಲ್ಲಿ ಮುಂದೆನೇ ನಿಂತ್ಕೊತಾ ಇರಲಿಲ್ಲ, ಹೋಗ್ತಾ ಇದ್ರು ಆ ಕಡೆ ದೂರ ಹೋಗ್ತಾ ಇದ್ರು. ಯಾಕೆ ಅಂದರೆ ಎಲ್ಲಿ ಅವರು ಕ್ಯಾಮ್ರಾ ಹತ್ರ ಬಂದುಬಿಟ್ರೆ ಏನಾದರೂ ಇಶ್ಯೂ ಆಗುತ್ತೇನೋ ಅನ್ನೋದಕ್ಕೋಸ್ಕರ. ಸೊ ಇದೊಂದು ವಿಚಾರ ನಿಮ್ಗೆ ನಾನು ತಿಳಿಸ್ಲೇಬೇಕಾಗಿತ್ತು. ಹಾಗೆ ಪ್ರೈಸ್ ವಿಚಾರ ಬಂದರೆ ನಾರ್ಮಲಾಗಿ ನೀವು ಹೊರಗಡೆ ಬೇರೆ ಎಲ್ಲಾದರೂ ಎಳ್ನೀರು ಕುಡಿದಾಗ ಏನು ಪ್ರೈಸ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ತೀನಿ. ಸ್ವಲ್ಪ ಅಂದರೆ ತುಂಬ ಜಾಸ್ತಿನೂ ಇಲ್ಲ. ಯಾಕೆ ಅಂದರೆ ಒಂದು ಎಳ್ನೀರಿನ ಬೆಲೆ 45 ರೂಪಾಯಿ ಹೇಳ್ತಾ ಇದ್ದಾರೆ ಅವರು. ಅದ್ರ ಜೊತೆಗೆ ಅದರಲ್ಲಿ ಆ್ಯಡ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ಪ್ರೈಸಸ್ ಹೋಗುತ್ತೆ ಅಂತ ಹೇಳೋದು. ಸೊ ಇವಾಗ ನಾನು 2 ಥರದ ಎಳ್ನೀರನ್ನ ಟೇಸ್ಟ್ ಮಾಡಿದೆ. ಅದರಲ್ಲಿ ಮೊದಲನೇದು ಬಂದು ಕಲ್ಸಕ್ಕರೆ ಹಾಕೊಂಡು ಕುಡಿದಂಥ ಒಂದು ಎಳ್ನೀರು, ಅದು ಬಂದು ನನಗೆ 50 ರೂಪಾಯಿ ಆಯಿತು. ಹಾಗೆ ನಾನು ಒಂದು ಎಳ್ನೀರು ಶೇಕ್ ಕೂಡ ಕುಡಿದೆ, ಅದು ಕೂಡ 50 ರೂಪಾಯಿ ಹೇಳಿದ್ರು. ಸೊ ಪ್ರೈಸ್ ವೈಸ್ ನೋಡಿದ್ರೆ ನನಗೇನು ಅಂತ ಎಕ್ಸ್ಪೆನ್ಸಿವ್ ಅಂತ ಅನಿಸ್ಲಿಲ್ಲ. ಬಟ್ ಬೇರೆ ಎಳ್ನೀರು ಅಂಗಡಿಗಳಿಗೆ ನೀವು ಕನ್ಸಿಡರ್ ಮಾಡಿದ್ರೆ ಚೂರು ಎಕ್ಸ್ಪೆನ್ಸಿವ್ ಅಷ್ಟೇ. ಬಟ್ ಸ್ಟಿಲ್ ಆ ಟೇಸ್ಟ್ಗೋಸ್ಕರ ದಯವಿಟ್ಟು ಮಿಸ್ ಮಾಡದೆ ಬಂದು ಇಲ್ಲಿ ಎಳ್ನೀರನ್ನ ನೀವು ಟೇಸ್ಟ್ ಮಾಡಿ. ಸಮ್ಮರ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ಎಳ್ನೀರಿನ ಕತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು.